ದೇವರು ನಮಗೆಲ್ಲ ಒಂದು ಸಂದೇಶ ಕೊಡ್ತಾನೆ, ನಂತರ ಯಾರೂ ಹುಟ್ಟಲ್ಲ, ಯಾರ್ಯಾರ ಥರ ನಾನು ಹುಟ್ಟಲ್ಲ. ಏನು ಕಥೆ? ನಾನು ಬರುವಾಗ ಎಲ್ಲ ತಂದೆ, ಹೋಗುವಾಗ ಎಲ್ಲ ತೊಗೊಂಡು ಹೋಗ್ತೇನೆ. ಇರುವಾಗಲೂ ಎಲ್ಲ ನಂದು 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 ಅಂತ ನಾನಂತೇನೆ. ನೀವು ಬರುವಾಗ ಏನು ತಂದಿಲ್ಲ. ತಂದಿದ್ದೀವ? ನಾವು ಬರುವಾಗ ಒಂದು ಸಣ್ಣದೊಂದು ಚೈನು, ಒಂದು ಪುಟ್ಟದೊಂದು ಕಿರೀಟ, ಈ ಕೈಗೊಂದು ಈ ಕೈಗೊಂದು ಎರಡೆರಡು ಬಂಗಾರದ ಬಳೆ, 10 ಬೆರಳಿಗೆ ಬೇಡ ಒಂದು 5 ಬೆರಳಿಗಾರು ಉಂಗುರ, ಹೀಗೆ ಹಾಕ್ಕೊಂಡು ಬಂದಿದ್ದರೆ ಒಂದೇ ಮಗು ಸಾಕು ಅಂತ ಯಾರೂ ಅಂತಿರಲಿಲ್ಲ ರೀ ಅಲ್ವಾ. ಮುಂದಿನ ಮಗು ದಪ್ಪಗುಟ್ಟಿದ್ರೆ ಸೊಂಟದ ಬರ್ತಿ ಬಂಗಾರ ಹಾಕ್ಕೊಂಡು ಹುಟ್ಟತ್ತೆ ಅಂಥೇಳಿ ಹಡಿರಿ 12 ಪರವಾಗಿಲ್ಲ ಅಂಥೇಳಿ 12, 13 ಪಡೆಯೋ. ಏನು ಹಾಕೊಂಬರಲ್ಲ ರೀ, ಸುಮ್ಮ ಖಾಲಿ ಬಂದು ನಮ್ಮನ್ನು ಗೋಳೈಕೊಳ್ಳುತ್ತೆ. ನಾವೇ ಎಲ್ಲ ಮಾಡಿಸಿ 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 ಹಾಕಿ ಆ ಮಕ್ಕಳು ದೊಡ್ಡವರಾದ್ಮೇಲೆ ರಿಟರ್ನ್ ನಮ್ಮನ್ನು ಕೇಳ್ತಾರೆ, ನಮಗೇನು ಮಾಡಿದ್ರಿ ಅಂತ. ಮಾಡಿದಾಗೆಲ್ಲ ಫೋಟೋ ತೆಕ್ಕೊಳ್ಳೋಕ್ಕಾಗತ್ತಾ? ಏನಿಲ್ಲ. ಭಗವಂತ ಅಂತಾನೆ, ಬರುವಾಗ ಎಲ್ಲ ತಂದೆ, ಹೋಗುವಾಗೆಲ್ಲ ತೊಗೊಂಡು ಹೋಗ್ತೀನಿ, ಇರುವಾಗೂ ಎಲ್ಲ ಈಶಾವಾಸ್ಯಮಿದಂ ಸರ್ವಂ, ಎಲ್ಲವೂ ನಂದೇ. ಎಲ್ಲರಂತೆ ನನ್ನ ಹುಟ್ಟಲ್ಲ, ನನ್ನ ಹುಟ್ಟಿನಂತೆ ಯಾರ ಹುಟ್ಟು ಇಲ್ಲ. ನನ್ನ ಈ ಹುಟ್ಟಿನ ಗುಟ್ಟನ್ನು ಯಾರು ತಿಳಿತಾರೆ ಅವರಿಗೆ ಹುಟ್ಟೇ ಇಲ್ಲದ ಹಾಗೆ ನಾನು ಮಾಡ್ತೇನೆ.